ಹಾಯ್ ಫ್ರೆಂಡ್ಸ್, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ಸ್ಟ್ಯಾನ್ಲಿ. ಫ್ರೆಂಡ್ಸ್, ಇವತ್ತಿನ ದಿನದಲ್ಲಿ ತಮ್ಲೈನ್ ನೋಡಿದ ಹಾಗೆ ಯಾವ ರೀತಿಯಾಗಿ ಒಂದೇ ನಿಮಿಷದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಿಮ್ಮದೇ ಆಗಿರ್ಬೋದು ಅಥವಾ ನಿಮ್ಗೆ ಗೊತ್ತಿರೋ ಯಾವುದೇ ಆಗಿದ್ದರೂ ಆಧಾರ್ ನಂಬರ್ ಅಥವಾ ವರ್ಚುವಲ್ ಐ ಡಿ ಇದ್ದರೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದಂತ ಈ ವಿಡಿಯೋದ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಾವು ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಮೊಬೈಲ್ನಿರುವ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಆಧಾರ್ ಕಾರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಗೆಟ್ ಆಧಾರ್ ಅಂತ ಫಸ್ಟ್ನೇ ಆಪ್ಷನ್ ತೋರಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿಯ ಆಪ್ಷನ್ ಬರುತ್ತೆ, ಬುಕ್ ಆ್ಯನ್ ಅಪಾಯಿಂಟ್, ಚೆಕ್ ಸ್ಟೇಟಸ್ ಅಂತ. ಮೂರನೇ ಆಪ್ಷನಲ್ಲಿ ಡೌನ್ಲೋಡ್ ಆದ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈಗ ಯೂಸ್ ಮೈ ಆಧಾರ್ ಡೌನ್ಲೋಡ್ ಮಾಡ್ಕೊತೀರಾ ಅಥವಾ ಕಂಟಿನ್ಯೂ ವೆಬ್ ಅಂತ ಇರುತ್ತೆ, ನೀವು ಕಂಟಿನ್ಯೂ ಇನ್ ವೆಬ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ 4 ಆಪ್ಷನ್ ಇದೆ. ಆಧಾರ್ ನಂಬರ್, ಎನ್ರೋಲ್ಮೆಂಟ್ ಐ ಡಿ ನಂಬರ್, ವರ್ಚುವಲ್ ಐ ಡಿ ನಂಬರ್, ಎಸ್ ಐ ಡಿ ಅಂತ ಇರುತ್ತೆ. ನಿಮ್ಮ ಹತ್ರ ಆಧಾರ್ ನಂಬರ್ ಇದ್ದರೆ ಅದನ್ನು ಮಾಡ್ಬೋದು. ಇಲ್ಲ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸೋಕೆ ಹೋದಾಗ ನಿಮಗೆ ವರ್ಚುವಲ್ ಐ ಡಿ ನಂಬರ್ ಕೊಟ್ಟಿರ್ತಾರೆ ಸ್ಲಿಪ್ಪಲ್ಲಿ, ಅದನ್ನು ಇಟ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗ ನಮ್ಮ ಹತ್ರ ಆಧಾರ್ ನಂಬರ್ ಇರೋದ್ರಿಂದ ಡೈರೆಕ್ಟಾಗಿ ಆಧಾರ್ ನಂಬರ್ನ ಕ್ಲಿಕ್ ಮಾಡ್ಕೊತೀನಿ. ಆಧಾರ್ ನಂಬರ್ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ಕೆಳಗಿರೋ ಕ್ಯಾಪ್ಚನ್ನ ಎಂಟರ್ ಮಾಡಬೇಕಾಗತ್ತೆ. ಕ್ಯಾಪ್ಚನ್ನ ಎಂಟರ್ ಮಾಡ್ಕೊಂಡ ನಂತರ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಯಾವುದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆಯೋ ಆ ನಂಬರ್ಗೆ ಒಂದು ಒ ಟಿ ಪಿ ಅನ್ನೋದು ಬರುತ್ತೆ. ಒ ಟಿ ಪಿನ ಕ್ಲಿಕ್ ಮಾಡಿಕೊಂಡು ವೆರಿಫೈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೇ ಫ್ರೆಂಡ್ಸ್ ನೀವು ಮಾಡಬೇಕಾಗಿರೋದು. ಇಷ್ಟು ನೀವು ಒ ಟಿ ಪಿನ ಆಧಾರ್ ನಂಬರ್ ಕಾರ್ಡು ಮತ್ತು ಕ್ಯಾಪ್ಚಾ ಕ್ಲಿಕ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಎಂಟರ್ ಮಾಡಿದ ತಕ್ಷಣ ನಿಮಗೆ ಒಂದು ಫ್ಯೂ ಸೆಕೆಂಡ್ಸಲ್ಲಿ ಆಧಾರ್ ಅನ್ನೋದು ಡೌನ್ಲೋಡ್ ಆಗುತ್ತೆ. ಆಧಾರ್ ಡೌನ್ಲೋಡ್ ಆಗಿದ ತಕ್ಷಣ ಅದಕ್ಕೊಂದು ಲಾಕ್ ಇರುತ್ತೆ, ಅದನ್ನು ಯಾವ ರೀತಿಯಾಗಿ ಓಪನ್ ಮಾಡೋದಂತಲೂ ಸಹ ತಿಳಿಸ್ಕೊಡ್ತೀನಿ. ಆಧಾರ್ ಡೌನ್ಲೋಡ್ ಆಗಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ. ಆಧಾರ್ ಕಾರ್ಡ್ ನಿಮ್ಮ ಡೌನ್ಲೋಡ್ ಫೈಲಿಗೆ ಈ ರೀತಿಯಾಗಿ ನಿಮಗೆ ಪಾಸ್ವರ್ಡ್ ಇರುತ್ತೆ. ಅದನ್ನು ಯಾವ ರೀತಿಯಾಗಿ ಪಾಸ್ವರ್ಡ್ನ ತಿಳ್ಕೊಳ್ಳೋದು ಅಂತ ಇಲ್ಲೇ ನಿಮಗೆ ಒಂದು ಎಕ್ಸಾಂಪಲ್ನ ಕೊಟ್ಟಿರ್ತಾರೆ. ಇನ್ ಕೇಸ್ ನಿಮ್ಮ ನೇಮ್ ರಿಯಾ ಆಗಿದ್ದರೆ, ಇಲ್ಲ ಇಯರ್ ಆಫ್ ಬರ್ತ್ 1980 ಆಗಿದ್ದರೆ, ನಿಮ್ಮ ಜಸ್ಟ್ ಫ್ರೆಂಡ್ಸ್ ಈಗ ಹೇಳ್ತೀನಿ ಕೇಳಿ, ನಿಮ್ಮ ನೇಮ್ ಬಂದ್ಬಿಟ್ಟು ಅನೀಶ್ ಆಗಿದ್ದರೆ ಅನೀಶಲ್ಲಿ ಸ್ಟಾರ್ಟಿಂಗ್ 4 ಲೆಟರ್ನ ತೊಗೊಂಡು ನಿಮ್ಮ ಇಯರ್ ಆಫ್ ಏನು ನೀವು ಹುಟ್ಟಿದ ಇಸ್ವಿ ಇದೆ ಅದನ್ನು ಎಂಟರ್ ಮಾಡಿದ್ರೆ ಅದೇ ಲಾಕು. ಈಗ ಡೌನ್ಲೋಡ್ ಆಗಿರೋ ಫೈಲಲ್ಲಿ ನಾನೀಗ ಓಪನ್ ಮಾಡಿ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಪಿ ಡಿ ಎಫ್ ಓಪನ್ ಆಗಿ ಲಾಕ್ ಕೇಳುತ್ತೆ. ಈಗ ನನ್ನ ಹೆಸರು ಸ್ಟ್ಯಾನ್ಲಿ ಆಗಿರೋದ್ರಿಂದ STAN ಸ್ಟ್ಯಾನ್, ನನ್ನ ಇಸ್ವಿ ಬಂದ್ಬಿಟ್ಟು ಬರ್ತಿಂದು 2001. ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಆಧಾರ್ ನಿಮಗೆ ಡೌನ್ಲೋಡ್ ಆಗುತ್ತೆ. ನೀವು ಇದೇ ರೀತಿಯಾಗಿ ಪ್ರಿಂಟೌಟ್ ಅಥವಾ ಸಾಫ್ಟ್ ಕಾಪಿನೂ ಮೊಬೈಲಲ್ಲಿ ಕ್ಯಾರಿ ಮಾಡ್ಕೋಬೋದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ.